ಆ ಕೌನ್ಸಿಲಿಂಗ್ ಪ್ರಕಾರ ಕರೆಸಿ ಮಾತಾಡ್ತಾರೆ, ಪೊಲೀಸರು ಹೇಳ್ತಾರೆ. ಅದು ಕೇಳಿದ್ರೆ ಮುಂದೆ ಕೇಳಿದ್ರೆ ಕಾನೂನು ಅನುಪಾಲದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೈತೆ. ಇವೆಲ್ಲ ಒಟ್ಟಾರೆ ಉದ್ದೇಶ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಒಂದು ದೌರ್ಜನ್ಯ ಸದಾ ನಿಲ್ಲಬೇಕು, ಯಾವುದೇ ರೀತಿ ಅದು ಮುಂದುವರಬಾರ್ದು. ಅದರಿಂದ ಕಾನೂನುಗಳಲ್ಲಿ ನಿಮ್ಮೆಲ್ಲರೂ ಸಹ ತಿಳುವಳಿಕೆ ಇರಬೇಕು, ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಕೊನೆಯದಾಗಿ ಹೇಳ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿ ನಮ್ಮ ದೇಶದ ಹೆಣ್ಮಕ್ಳಿಗೆ ಏನೋ ಈ ದೇಶ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ಆ ಹೆಣ್ಮಕ್ಳಿಗೆ ನಾವು ಕೊಟ್ಟಂತ ಸ್ವಾತಂತ್ರ್ಯದಿಂದ ಮಾತ್ರ ಈ ದೇಶವನ್ನು ನಾವು ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ತಾರೆ. ಇದೆಲ್ಲ ಒಟ್ಟಾರೆ ಉದ್ದೇಶ. ನಿಮ್ಮೆಲ್ಲರೂ ಸಹ ಯಾವ ರೀತಿ ಈ ಒಂದು ಮಾನಸಿಕ ಹಿಂಸೆ ಆಗಿರ್ಬೋದು, ದೈಹಿಕ ಹಿಂಸೆ ಆಗಿರ್ಬೋದು, ಸಮಾಜದಲ್ಲಿ ಏನು ಪುರುಷ ಪ್ರಧಾನದಿಂದ ಏನು ನಾವು ಈ ಒಂದು ವೇದಗಳಲ್ಲಾಗಿರ್ಬೋದು, ಪ್ರಾಚೀನ ಭಾರತದಲ್ಲಿ ಯತ್ರ ನಾರಾಯಣ ರಮಂತೆ ತತ್ತ ದೇವತಾ ಅಂತ ಇನ್ನು ನಾವು ಒಂದು ದೊಡ್ಡ ಸ್ಥಾನದಲ್ಲಿ ನಾವು ನೋಡ್ತೀವಿ. ಅದರಿಂದ ಆ ಒಂದು ಕೇವಲ ಬಾಯಿ ಮಾತು ಮುಖಾಂತರ ಮಾತ್ರ ಆಗಿರಬಾರ್ದು. ಅದೆಲ್ಲ ನಿಮ್ಮಲ್ಲಿ ಎಲ್ಲ ನಡವಳಿಕೆಗಳಿರಬೇಕು. ಈಗ ಕೆಲವೊಂದು ಕಡೆ ವಿಶೇಷ ಪ್ರಕರಣಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಹೆಣ್ಣಿಗೆ ಎಣ್ಣೆ ಶತ್ರುವಾಗಿರ್ತಾರೆ. ಅಂದ್ರೆ ಅತ್ತೆ ಆದವರು ಸೊಸೆನ ನೋಡೋದು ತುಂಬಾ ಕಷ್ಟ ಆಗಿರ್ತೈತೆ, ಸೊಸೆ ಆದವರು ಅತ್ತೆ ನೋಡೋದು ತುಂಬಾ ಕಷ್ಟ ಆಗ್ತೈತೆ. ಈ ತರ ಸಂದರ್ಭಗಳಲ್ಲಿ ಈಗ ನಿಮ್ಮಿಂದ ನಮ್ಮ ಸಮಾಜ ಒಂದು ಕುಟುಂಬ ಹೋಯ್ತು ಅಂದ್ರೆ ಅದು ತುಂಬಾ ಸಮಸ್ಯೆ ಆಗ್ತೈತೆ. ಅದನ್ನ ಕುಟುಂಬನೇ ನಮ್ಮ ದೇಶದ ಒಂದು ಆಧಾರ. ಅದನ್ನ ಕುಟುಂಬದಲ್ಲಿ ಏನೋ ಚೆನ್ನಾಗಿರೋ ನಮ್ಮ ದೇಶನೂ ಸಹ ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಯೋಜನೆ ಮಾಡಿರುವ ತಹಸೀಲ್ದಾರ್ ಆಗಿರ್ಬೋದು, ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಸಹ ಇವರು ಕರೆಸಿ ಒಂದು ಸಭೆ ವಿಶೇಷವಾಗಿ ಆಯೋಜನೆ ಮಾಡಿದರೆ ಅಂದರೆ ಈ ಒಂದು ಸಭೆ ಕರೆಸಿ ಅದು ಮಾತ್ರ ಅವಕಾಶ ತಮ್ಮೆಲ್ಲರೂ ಮುಗಿಸುತ್ತಾರೆ. ಕಚೇರಿಯ ಸಿಬ್ಬಂದಿ ವೃಂದದವರು ಈಗಾಗಲೇ ಸರ್ ಹೇಳಿದಂತೆ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಸರ್ಕಾರದ ಇತರ ವಿಭಾಗಗಳ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಆ ಹೆಸರೇ ಒಂಥರ ಅಲ್ವಾ, ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನಾಚರಣೆ. ಅದರಲ್ಲಿ ಆ ದೌರ್ಜನ್ಯ ವರ್ಡ್ ಎದ್ದು ಕಾಣ್ತಾ ಇದೆ. ಲಾಸ್ಟ್ ಟೈಮ್ ನಾವು ಇದೇ ಪ್ರೋಗ್ರಾಮ್ ಮುನ್ಸಿಪಾಲಿಟಿ ಕಚೇರಿಯಲ್ಲಿ ಮಾಡಿದ್ದೀವಿ. ಆಡಿಯನ್ಸ್ ಆಗಿ ನೀವು ಆಲ್ಮೋಸ್ಟ್ ಕೆಲವರೆಲ್ಲ ಇದ್ರಿ ಕಾಣುತ್ತೆ. ಆಗ ನಾವು ಮಾತಾಡುವಾಗ ಕೆಲವು ಕಡೆಯಿಂದ ಸೌಂಡ್ ಬಂದಿತ್ತು, ಪುರುಷರಿಗೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅಂತ. ಕರೆಕ್ಟು, ಇಲ್ಲ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಬಟ್ ಶೇಕಡಾವಾರು ನಾವು ನೋಡಿದರೆ ಔಟ್ ಆಫ್ 100% ಎಷ್ಟು ಅಂತ ನೋಡಿದರೆ ಹೆಣ್ಣು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ಜಾಸ್ತಿ ಇದೆ. ಅದಕ್ಕಾಗಿ ಅಂಥವರಿಗೆ ಅರಿವು ನೀಡುವ ಕಾರ್ಯಕ್ರಮ, ಯಾಕಂದ್ರೆ ನೀವೆಲ್ಲ ಫೀಲ್ಡ್ ವರ್ಕರ್ಸ್ ಅಲ್ವಾ, ಎಲ್ಲ ಕಡೆ ಹೋಗ್ತೀರಾ, ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸೊ ಯಾವ ರೀತಿ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು, ನಿಮಗೆ ಯಾವ ರೀತಿಯ ಕಾನೂನು ಮೇಲೆ ಮೇನ್ ಇದೆ ಅಂಶಗಳು, ಅದನ್ನು ಹೇಳುವ ಕಾರ್ಯಕ್ರಮ ಆಗಿದೆ ಇದೆ. ಸರ್ ಹೇಳಿದ ಹಾಗೆ ನಾಳೆ ಕಾನ್ಸ್ಟಿಟ್ಯೂಷನ್ ಡೇ ಅಲ್ವಾ, 26 ನವೆಂಬರ್. ಸೊ ನಮಗೆ ಅದರಲ್ಲಿ ಕೊಡುವಂತಹ ರೈಟ್ ಟು ಈಕ್ವಾಲಿಟಿ, ಎಲ್ಲರಿಗೂ ಸಮಾನತೆಯ ಹಕ್ಕು, ಆಮೇಲೆ ರೈಟ್ ಟು ಲೈಫ್, ನಾಟ್ ಓನ್ಲಿ ಲಿವಿಂಗ್ ವಿತ್ ಡಿಗ್ನಿಟಿ ಅಲ್ವಾ, ಘನತೆಯಿಂದ ಜೀವಿಸುವ ಹಕ್ಕು ಕೂಡ ಸಂವಿಧಾನ ಕೊಟ್ಟಿದೆ. ನಾವು ಈಗ ಸರ್ಕಾರದವರು ತುಂಬಾ ಪ್ರೋಗ್ರಾಮ್ ಸ್ಕೀಮ್ಸ್ ಎಲ್ಲ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಅಂತೆಲ್ಲ ಮಾಡಿದ್ದಾರೆ. ಪರ್ಪಸ್ ಏನು, ಅವಳ ಕಾಲ ಮೇಲೆ ನಿಲ್ಬೇಕು ಅಂತ ಹೇಳೋ ಪರ್ಪಸ್, ಅವಳಿಗೆ ಅವಳ ಒಪಿನಿಯನ್, ಅವಳ ಸೌಂಡ್ ಹೊರಗಡೆ ಬರಬೇಕು ಅಂತ ಹೇಳೋ ಉದ್ದೇಶ. ಅದು ಆದ್ಮೇಲೆ ಕಲ್ತ ಮೇಲೆ ಏನ್ ಮಾಡ್ಬೇಕು, ಅವಳು ಮನೆಯಲ್ಲಿದ್ರೆ ಆಗತ್ತಾ, ಶಿ ಹ್ಯಾಸ್ ಟು ಗೋ ಫಾರ್ ವರ್ಕ್ ಅಲ್ವಾ. ವರ್ಕಿಂಗ್ ಅಟ್ಮಾಸ್ಫಿಯರ್ ಹೆಂಗಿರಬೇಕು ಅದು ಕೂಡ ಇಂಪಾರ್ಟೆಂಟ್. ಸರ್ ಹೇಳಿದಾಗೆ ಮನೆ ಒಳಗಡೆ ತುಂಬಾ ದೌರ್ಜನ್ಯಗಳು ನಡೀತಾ ಇದೆ. ಅದೇ ರೀತಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಈ ವಿಶಾಖ ಗೈಡ್ಲೈನ್ಸ್ ಇರೋದು ಅದಕ್ಕೋಸ್ಕರ. ಸೊ ನಮ್ಮ ಜುಡಿಷಿಯರಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕಮಿಟಿ ಇದೆ, ಇಲ್ಲೂ ನಿಮಗೆ ಎಲ್ಲೆಲ್ಲ ವರ್ಕ್ ಮಾಡ್ತಾರೆ ಅಲ್ಲೆಲ್ಲ ಕಮಿಟಿ ಇದೆ. ಸೊ ಮೇನ್ ಆಗಿ ವಿಶಾಖ ಗೈಡ್ಲೈನ್ಸ್ ಯಾವ ರೀತಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಅಂತ ಹೇಳಿದ್ರೆ, ಇವರು ಸೋಷಿಯಲ್ ವರ್ಕರ್ ಇದು, ಸಾಮಾಜಿಕ ಕಾರ್ಯಕರ್ತೆ, ಅವರು ನಿಮ್ಮ ಹಾಗೆ ಕೆಲವೊಂದು ಇನ್ಸಿಡೆಂಟ್ಸ್ಗೆಲ್ಲ ಇಂಟರ್ಫಿಯರ್ ಆಗ್ತಾರೆ ಅಲ್ವಾ. ಸೊ ಅವರನ್ನು ಇದು ಮಾಡೋಕ್ಕಾಗಿ ಅವಳ ಮೇಲೆ ಗ್ಯಾಂಗ್ ರೇಪ್ ಆಯ್ತು. ಅದರ ಅರ್ಥ ಏನು, ವರ್ಕಿಂಗ್ ಅಟ್ಮಾಸ್ಫಿಯರ್ ಇಸ್ ನಾಟ್ ಕರೆಕ್ಟ್ ಫಾರ್ ದಿ ವುಮೆನ್ಸ್. ಅದನ್ನು ಸರಿ ಮಾಡೋಕೆ ಉದ್ದೇಶಕ್ಕಾಗಿ ಈ ವಿಶಾಖ ಗೈಡ್ಲೈನ್ಸ್ ಬಂದಿರೋದು. ಸೊ ಇದರಲ್ಲಿ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ. ಈಗ ನೀವೆಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲೆಲ್ಲ ನೀವು ವೆರಿಫೈ ಮಾಡಬೇಕು ಏನದು ಕಮಿಟಿ ಇದೆಯಾ ಅಂತ. ಸೊ ಇಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಏನು ಆ ಕಮಿಟಿ ವರ್ಕ್ ಮಾಡುತ್ತೆ ಅಂತ ಐ ಥಿಂಕ್ ಭರತ್ ಸರ್ ವಿಲ್ ಎಕ್ಸ್ಪ್ಲೇನ್, ಅದು ಹೇಳ್ತಾರೆ ಅನ್ಕೋತೀನಿ. ಸೊ ನಮ್ಮ ಜುಡಿಷಿಯರಿ ಬಂದ್ಬಿಟ್ರೆ ಅಲ್ಲಿ ಒಂದು ಕಮಿಟಿ ಇದೆ. ಅದ್ರಲ್ಲಿ ಮೇನ್ ಆಗಿ ಯಾರು ಮಾಡ್ತಾರೆ, NGO ಇರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಲೇಡಿ ಜುಡಿಷಿಯಲ್ ಆಫೀಸರ್ ಅನ್ನೇ ಮಾಡ್ತಾರೆ. ಯಾಕಂದ್ರೆ ನಮಗೆ ಹೇಳಿಕೊಳ್ಳಕ್ಕೆ ಒಬ್ಬರು ಲೇಡಿ ಇದ್ರೆ ವಿ ಕ್ಯಾನ್ ಓಪನ್ ಅಪ್ ಅಲ್ವಾ, ಇಲ್ಲಾಂದ್ರೆ ಜೆಂಟ್ಸ್ ಅಲ್ಲಿ ಸ್ವಲ್ಪ ಓಪನ್ ಆಗಿ ಹೇಳಕ್ ಆಗೋದಿಲ್ಲ ಅಂತವ್ರು ಇರ್ತಾರೆ. ಆಮೇಲೆ ಆ ಸ್ಟಾಫ್ ಅಲ್ಲಿ ಮೇನ್ ಆಗಿ ಹೆಡ್ ಇರ್ತಾರೆ, ಶಿರಸ್ತಿದಾರ್ಸ್ಗಳು ಅಂತ, ಅವರಲ್ಲಿ ಲೇಡೀಸ್ ಅನ್ನೇ ಹಾಕ್ತಾರೆ. ಆ ಕಮಿಟಿ ಏನ್ ಮಾಡುತ್ತೆ, ಹಾಗಂತ ಕಂಪ್ಲೇಂಟ್ಸ್, ಸೆಕ್ಷುವಲ್ ಹರಾಸ್ಮೆಂಟ್ ಎಂತೆಂತ ಅಫೆನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಮೇಲೆ ಅಫೆನ್ಸ್ ಇರುತ್ತೆ, ಬಾಡಿ ಮೇಲೆ ಅಫೆನ್ಸ್ ಇರುತ್ತೆ. ಈ ಸೆಕ್ಷುವಲ್ ಹರಾಸ್ಮೆಂಟ್ ಅದೊಂದು ಏನು ಲೈಂಗಿಕ ದೌರ್ಜನ್ಯ, ಅದನ್ನು ಹೇಳಕ್ಕೂ ಅಲ್ಲ ಬಿಡಕ್ಕೂ ಅಲ್ಲ, ಬಟ್ ಅದನ್ನ ಸಹಿಸಕ್ಕೂ ಅಲ್ಲ ಅಂತ ಒಂದು ಅಫೆನ್ಸ್. ಸೊ ಅದನ್ನೇನ್ ಮಾಡ್ಬೇಕಿಂತ ಕಮಿಟಿಸಿಗೆ ಹೋಗಿ ಹೇಳಿದ್ರೆ ಅವ್ರು
ಅವ್ರೇನ್ ಮಾಡ್ತಾರೆ, ಆ ವಿಕ್ಟಿಮ್ ಇದು ಹೆಸರು ಡಿಸ್ಕ್ಲೋಸ್ ಮಾಡಲ್ಲ, ಗೌಪ್ಯವಾಗಿ ಇಟ್ಕೋತಾರೆ. ನಮಗೇನಾಗುತ್ತೆ, ಯಾರಿಗಾದ್ರೂ ಒಬ್ರು ವಿಕ್ಟಿಮ್ಗೆ ಆದ್ರೆ ಫಸ್ಟ್ ಹೆದರಿಕೆ ಇರೋದು ಎಂತದ್ದು, ಸಮಾಜದಲ್ಲಿ ಅವರನ್ನು ತೂಕ ಮಾಡ್ತಾರೆ ಅಂತ, ದೇ ವಿಲ್ ಜಡ್ಜ್ ಹರ್ ಕ್ಯಾರೆಕ್ಟರ್. ಆ ಒಂದು ಥಾಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಹೇಳೋದಿಲ್ಲ, ಬಾಯಿ ಮುಚ್ಕೋತಾರೆ. ಮುಚ್ಚಿದ್ರೆ ಆ ಅಫೆನ್ಸ್ ನಿಲ್ಲುತ್ತಾ, ದಿಲ್ ಕೀಪ್ ಆನ್ ಕಂಟಿನ್ಯೂಯಿಂಗ್. ಅವ್ರು ಏನ್ ಮಾಡ್ತಾರೆ, ಆ ಒಂದು ಥಾಟ್ ಇರುತ್ತಲ್ಲ, ಆ ಮನುಷ್ಯ ಯಾರೂ ಇರ್ಲಿ, ಸೊ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇವ್ರು ಏನ್ ಆಕ್ಷನ್ ತಗೋತಾಳೆ ಅಂತ ನೋಡ್ತಾ ಇರ್ತಾರೆ, ಹೇಳಲ್ಲ. ಈ ವಿಲ್ ಬಿ ಕೀಪ್ ಆನ್ ವಾಚಿಂಗ್. ಆಗ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಇದ್ರೆ, ಏನು ನಮ್ಮೆಲ್ಲ ಒಂದು ಕಂಪ್ಲೇಂಟ್ಸ್ ಕಮಿಟಿ ಇದೆ, ಸ್ವಲ್ಪ ಏನಾದ್ರು ಮಾಡಿದ್ರೆ ನೋಡಿ ಹಿಂಗ್ ಮಾಡಿದ್ರೆ ನಾನು ಕಂಪ್ಲೇಂಟ್ಸ್ ಕಮಿಟಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆ ಕಡೆ ಬರುವುದಿಲ್ಲ, ಇನ್ನೊಂದನ್ನು ಮುಟ್ಕೊಂಡು ಹೋಗ್ತಾನೆ. ಆ ಇನ್ನೊಬ್ರು ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತಾನೆ ಅಂತ ಹೇಳೋ ಉದ್ದೇಶ ಆಗಿದೆ. ಟೋಟಲಿ ದಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಅದು ಕ್ಲಿಯರ್ ಆಗಿ ಹೇಗೆ ರೀತಿ ಒಬ್ಬ ಪುರುಷ ಕೆಲಸ ಮಾಡ್ತಾನಲ್ಲ ಅದೇ ರೀತಿ ಕೆಲಸ ಮಾಡಬೇಕು. ಇದು ಯಾವಾಗ ಆಗುತ್ತೆ ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದ್ರೆ, ಅವರು ವರ್ಕ್ ನೋಡಲ್ಲ. ವಾಟ್ ಈಸ್ ದ ಟರ್ನ್ ಓವರ್ ಡನ್ ಬೈ ಎ ಪರ್ಸನ್ ನಾಟ್ ಸೀಯಿಂಗ್. ಅವ್ರು ಏನ್ ನೋಡ್ತಾರೆ, ಬಾಡಿ ನೋಡ್ತಾರೆ. ವೆನ್ ಇಟ್ ಸೀಯಿಂಗ್ ದ ಬಾಡಿ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ಆ ರೀತಿಯ ಇದನ್ನು ತೆಗಿಯೋಕ್ಕೋಸ್ಕರ ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುವಂತದ್ದು. ಅಂತ ಕಮಿಟಿಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ ಕ್ಯಾಮರಾ ಟೈಪ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಂಕ್ವೈರಿ ಮಾಡ್ತಾರೆ. ಆಮೇಲೆ ಅದು ಕನ್ಫರ್ಮ್ ಆಯ್ತು, ಹೌದು ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅವರ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ, ಯಾರ ಮೇಲೆ ಎಲಿಗೇಷನ್ ಇದೆ ಅವರಿಗೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸೀಕ್ರೆಟ್ ಆಗಿ ನಡೆಯುತ್ತೆ. ಆಮೇಲೆ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಒಂದು ವೇಳೆ ಆಫೆನ್ಸ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳುವಾಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿ ಫರ್ದರ್ ಆಕ್ಷನ್ ಮಾಡ್ತಾರೆ. ಸೊ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ನೋಡಿ, ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, ಇರಲೇಬೇಕು, ಯಾಕಂದ್ರೆ ಅದು ಮ್ಯಾಂಡೇಟರಿ ಇದೆ ವಿಶಾಖ ಗೈಡ್ಲೈನ್ಸ್ ಪ್ರಕಾರ. ಕೆಲವು ಕಡೆ ಆ ಕಮಿಟಿ ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, LCC ಅಂತ. ಸೊ ಅದು ಇದೆಯಾ ಅಂತ ನೋಡಬೇಕು. ನೀವೆಲ್ಲ ಈಗ ಇಲ್ಲಿ ಎಲ್ಲ ಹೋಗುವಾಗ ನಿಮ್ಗೆ ಗೊತ್ತಿರುತ್ತೆ, ಅವರ ಮಗಳು ಇವರ ತಂಗಿ ಎಲ್ಲ ಬೆಂಗಳೂರಲ್ಲಿ ಕೆಲಸ, IT ಕೆಲಸ, ಸೊ ಎಲ್ಲ ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ, ಬಟ್ ದ ಎನ್ವಿರಾನ್ಮೆಂಟ್ ಸೇಫ್ಟಿ ಸ್ವಲ್ಪ ನೋಡೋದಿಲ್ಲ. ಸೊ ಅಂತವರಿಗೆಲ್ಲ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಒಳ್ಳೇದಮ್ಮ, ಅಲ್ಲಿ ಒಂದು ಇಂಥ ಕಮಿಟಿ ಇದೆಯಾ ಅಂತ ಫಸ್ಟ್ ನೋಡಿಕೋ, ಅಂತವ್ರದ್ದು ನಂಬರ್ ಎಲ್ಲ ಸೇವ್ ಮಾಡಿ ಇಟ್ಕೋ ಅಂತ. ಅದು ಅದರಂತೆ ನೋಡಿ, ಹೋದಾಗ ತಕ್ಷಣ ಅವಳಿಗೆ ಹರಾಸ್ಮೆಂಟ್ ಆಗುತ್ತೆ ಅಲ್ಲ, ಇಟ್ಸ್ ಆಲ್ ಪ್ರಿಕಾಷನರಿ ಮೆಷರ್. ಅದೆಲ್ಲ ನೀವು ಹೋಗಿ ಕನ್ವೆ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನು, ನಿಮಗೆ ರೀಚ್ ಆಗಬೇಕು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಯಾರು ಹೇಳ್ಕೊಡ್ತಾರೆ, ಯಾರು ಹೇಳ್ಕೊಡಲ್ಲ. ಸೊ ಇಂಥ ಲೀಗಲ್ ಸರ್ವಿಸ್ ಅಥಾರಿಟಿ ಪ್ರೋಗ್ರಾಮ್ ಇಂದ ಆದ್ರೂ ಮಾಹಿತಿಯನ್ನು ಪಡ್ಕೋಬೇಕು. ಕೆಲವೊಂದೆಲ್ಲ ಬೋಲ್ಡ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಟಿವಿಯಲ್ಲಿ, ನೋಡಿರ್ಬೇಕು, ಯಾರಿಗೆ ಗೊತ್ತಿರುತ್ತೆ ಅವನಿಂದ ಅವಳಿಗೆ ಹರಾಸ್ಮೆಂಟ್ ಆಗುತ್ತೆ ಮೇಲ ಅಧಿಕಾರಿಯಿಂದ, ಬಟ್ ಯಾರು ಓಪನ್ ಆಗಿ ಹೇಳಲ್ಲ. ನಾವು ಹೇಳುವಲ್ಲಿ ಹೇಳಿದ್ರೆ ಅಂತ ಅಫೆನ್ಸ್. ದೌರ್ಜನ್ಯ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂಥ ನಿಜ ಈ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಸಹ ನಾವು ಗಮನಿಸ್ತಾನೆ ಇದ್ದೀವಿ. ಹೊಸದಾಗಿ ಮದುವೆ ಆಗಿದೆ, ಹೆಣ್ಮಗುಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಹೊಡಿತಾರೆ, ಬಡಿತಾರೆ, ಹೆಚ್ಚಿಗೆ ವರದಕ್ಷಿಣೆ ತಗೊಂಡು ಬರಬೇಕು ಅಂತೇಳಿ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಕಡೆ ವರದಕ್ಷಿಣೆ ಕಿರುಕುಳದಿಂದ ಗಂಡ, ಅತ್ತೆ, ಮಾವ, ಮನೆಯವರೆಲ್ಲ ಸೇರಿ ಆ ಎಮ್ಮನ್ನು ಸಾಯಿಸಾಕಿದ್ದಾರೆ. ಕಿರುಕುಳ ತಾಳಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಸಹ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ. ಇದಕ್ಕೆಲ್ಲ ಹೆಣ್ಣು ಮಕ್ಕಳು ಸಬಲರಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಗಂಡಸಿಗಿಂತ ಕಡಿಮೆ ಇಲ್ಲ, ನಾವು ಸರಿಸಮಾನರು ಅನ್ನೋದನ್ನ ಮನಸ್ಸಿನಲ್ಲಿ ದೃಢವಾಗಿ ತುಂಬಿಕೋಬೇಕಾಗುತ್ತೆ. ಹಾಗಾದ್ರೇ ಸಮಾಜ ಒಳಿತಿಗೆ ಆಗೋದು ಮತ್ತು ನಮ್ಮ ಗಂಡು ಮತ್ತು ಹೆಣ್ಣಿನ ಒಂದು ಈಕ್ವಾಲಿಟಿ ಸಮ ಆಗ್ತಾನೆ ಆಗುತ್ತೆ. ಇಲ್ಲ ಅಂದರೆ ನಾವು ಹೆಣ್ಣುಮಕ್ಕಳು ಭಯ ಪಟ್ಕೊಂಡು ಹೋಗ್ತಾನೆ ಇದ್ದರೆ ಅದು ದೌರ್ಜನ್ಯ ನಡೀತಾನೆ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ತುಂಬ ಕಷ್ಟಕರವಾಗುತ್ತೆ. ಕಾನೂನು ಇದೆ, ಕಾನೂನು ಎಷ್ಟು ಅಂತ ಅದನ್ನು ತಡೆಗಟ್ಟಕ್ಕಾಗುತ್ತೆ ಹೇಳಿ? ಘಟನೆ ನಡೆದ ನಂತರ ಕಾನೂನು ಜಾರಿಗೆ ಬರೋದು, ಹೌದಾ? ಕಿರುಕುಳ ಕೊಟ್ಟ ಮೇಲೆ, ಹೊಡೆದು ಬಡ್ದು ಆದಮೇಲೆ, ಸಾಯಿಸಿದ ಮೇಲೆ, ಸೂಸೈಡ್ ಆದಮೇಲೆ ಕಾನೂನು ಒಂದು ಕಾರ್ಯಾರಂಭ ಆಗ್ತದೆ. ಅದಕ್ಕೂ ಮೊದಲು ಅದನ್ನೆಲ್ಲ ನಾವು ಒಂದು ತಡೆಗಟ್ಟಬೇಕಾದ್ರೆ ಹೆಣ್ಣು ಮಕ್ಕಳು ಸಬಲರಾಗಬೇಕು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೇಡಮ್ ಅವರು ಹೇಳಿದಾಗೆ, ಸರ್ ಅವರು ಹೇಳಿದಾಗೆ, ಇತ್ತೀಚೆಗೆ ನಾವು ಒಂದು ಮಾಧ್ಯಮದ ಮುಖಾಂತರ ನೋಡಿದಾಗ ಏನು ಒಂದು ಗಂಡ ಹೆಣ್ಣಿನ ನಡುವೆ ಗಲಾಟೆ ಆಗಿ
ಆ ಹೆಣ್ಣಿನ ಒಂದು ಕಿರುಕುಳ ತಾಳಲಾರದೆ ಗಂಡಸು ಸಹ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆಗಳು ಹಲವಾರಿದೆ. ಅದನ್ನೆಲ್ಲ ನಾವು ಗಮನಿಸಿದಾಗ ಹೆಣ್ಣು ಮಕ್ಕಳು ಸಹ ಹೋದ ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು, ಯಾಕಂದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಹೆಂಗೆ ನೋಡ್ಕೊಂಡಿರ್ತಾರೆ, ನಮ್ಮನ್ನು ಹೆಂಗೆ ಬೆಳೆಸ್ತಾರೆ, ಅದೇ ರೀತಿಯಾಗಿ ನಾವು ಹೋದಂಥ ಒಂದು ಗಂಡಸಿನ ಒಂದು ಗಂಡನ ತಂದೆ ತಾಯಿ ಸಹ ಅವರು ಅಪ್ಪ ಅಮ್ಮಂದ್ರಾಗೆ ನೋಡ್ಕೋಬೇಕಾಗುತ್ತೆ. ಹೌದಲ್ಲ? ನೋಡ್ಕೊಳ್ದೆ ಇದ್ರೇನೆ ಎಲ್ಲ ಕಿರುಕುಳಗಳು ಶುರುವಾಗ್ಬೋದು, ಎಲ್ಲ ಗಲಾಟೆಗಳು ಶುರುವಾಗ್ಬೋದು. ಹಾಗಾಗಿ ನೀವೆಲ್ಲ ಸಹ ಸಮಾಜದಲ್ಲಿ ನೀವೆಲ್ಲ ಮುಖ್ಯವಾಗಿ ನೀವೆಲ್ಲ ಸಹ ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕಾದಂಥ ಒಂದು ಕರ್ತವ್ಯ ನಿಮ್ಮೆಲ್ಲರ ಮೇಲೂ ಇದೆ. ಕಾರಣ ಏನು ಅಂತಂದರೆ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಸಹ ನೀವೆಲ್ಲ ಕಾಂಟ್ಯಾಕ್ಟಲ್ಲೇ ಇರ್ತೀರಂತ. ಹೌದಾನೆ? ಹಾಗಾಗಿ ಸಮಾಜದಲ್ಲಿ ನಿಮ್ಮ ಒಂದು ಕೊಡುಗೆ ತುಂಬ ಅಪಾರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಸಾಹೇಬರು ಹೇಳಿದಾಗೆ ವರ್ಕ್ ಸ್ಪಾಟ್ಗಳಲ್ಲಿ ಏನೇನು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಗಾರ್ಮೆಂಟ್ಸ್ ತಗೊಳ್ಳಿ, ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ತಗೊಳ್ಳಿ, ಬೇರೆ ಎಲ್ಲ ಕಚೇರಿಗಳು ಅವೆಲ್ಲ ಹೇಳೋದು ಬೇಡ, ಕೆಲವೊಂದು ಆಗ್ತಾ ಇದೆ. ಅದನ್ನೆಲ್ಲ ಬೆಳಕಿಗೆ ಬರೋದಿಲ್ಲ. ಯಾಕೆ ಭಯ ಪಡ್ತಾರೆ? ಅದು ಆಗೋದಕ್ಕೆ ಮುಂಚೆನೆ, ಕಿರುಕುಳ ಆಗೋದಕ್ಕೆ ಮುಂಚೆನೆ ಹೆಣ್ಣು ಮಕ್ಕಳು ಎಚ್ಚೆತ್ಕೋಬೇಕಾಗುತ್ತೆ. ಆದ್ಮೇಲಲ್ಲ. ಯಾವುದೋ ಒಂದು ಅಧಿಕಾರಿ ಒಂದು ಹೆಣ್ಮಗುನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂದರೆ ಆವಾಗ ಎಚ್ಚೆತ್ಕೋಬೇಕು, ಆವಾಗಲೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗುತ್ತೆ. ಹೌದು ತಾನೆ? ಎಲ್ಲ ಆಗೋದ್ಮೇಲೆ ಹೇಳ್ತಾರೆ, ಪ್ರಯೋಜನ ಏನಿದೆ? ಅದಕ್ಕಾಗಿ ಆ ಒಂದು ಶಕ್ತಿ ತುಂಬಬೇಕು ಮಹಿಳೆಯರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯ ಅಂದರೆ ಅದು ವಿವಿಧ ರೂಪದಲ್ಲಿ ಆಗ್ತದೆ. ಸೊ ಮೊದಲನೇದಾಗಿ ಮನೆಯಿಂದನೇ ಶುರು ಆಗ್ತದೆ. ಭಾಳಷ್ಟು ಜನ ಮನೇಲಿ ಗಂಡ ಕುಟ್ಕೊಂಡ್ಬಂದು ಹೊಡೆಯೋದಿರ್ಬೋದು, ಕಿರುಕುಳ ಚಿತ್ರಹಿಂಸೆ ಕೊಡೋದಿರ್ಬೋದು, ಇದು ಮನೆಯಿಂದ ಶುರು ಆಗ್ತಿದೆ. ಎಷ್ಟೊಂದು ಜನ ಸೈಲೆಂಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಯಾರಿಗೂ ಹೇಳ್ಕೊತಾ ಇಲ್ಲ. ಇವಾಗ ನಮ್ಮ ಪೇಪರು ಮೀಡಿಯಾ ಬರೋದು ನಾವೇನು ನೋಡ್ತೀವಿ, ಕೆಲವೊಂದು ಕೇಸಲ್ಲಿ ಬರ್ತದೆ ಅಷ್ಟೇ. ಒಂದು 10 ಕೇಸ್ ರಿಪೋರ್ಟ್ ಆದರೆ 1000 ಕೇಸು ಮನೇಲೇ ಅನುಭವಿಸ್ತಾರೆ. ಸೈಲೆಂಟಾಗಿ ಭಾಳಷ್ಟು ಮಹಿಳೆಗಳು ಅನುಭವಿಸ್ತಾರೆ. ಇದು ಹೊರಗೆ ಬರಬೇಕಾದ್ರೆ ನೀವೇ ಸಶಕ್ತರಾಗಬೇಕು, ನಿಮ್ಮನ್ನು ನೀವು ಎಂಪವರ್ ಮಾಡ್ಕೋಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋಗೋದಾದರೆ ಆರ್ಟಿಕಲ್ 14 ಅಂತ ಇದೆ. ಸೊ ರೈಟ್ ಟು ಈಕ್ವಾಲಿಟಿ ಇನ್ಶೂರ್ ಮಾಡುತ್ತೆ ಆರ್ಟಿಕಲ್ 14. ಸೊ ಒಂದು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಸಮಾನರು ಅನ್ನೋ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಕೊಟ್ಟಿದೆ ನಾವು. ಅದೇ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಕ್ ಸ್ವಾತಂತ್ರ್ಯ ಇದೆ. ನಿಮ್ಗೆ ಏನು ಅನಿಸುತ್ತೆ ಈಕ್ವಲಾಗಿ ವ್ಯಕ್ತಪಡಿಸ್ಬೋದು, ನೀವು ಹಂಚ್ಕೋಬೋದು ಸಮಾನರಾಗಿ. ಪುರುಷ ಸಮಾನರು ಒಬ್ಬ ಮಹಿಳೆ. ಸೊ ಮಹಿಳೆಯರು ಯಾವುದೇ ಪುರುಷರು ಕಮ್ಮಿ ಇಲ್ಲ ಅನ್ನೋದೊಂದು ಇದು. ಸೊ ಎಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿ ಗೊತ್ತಿದೆ ಎಲ್ಲರಿಗೂ. ಬಟ್ ಅವ್ರು ರಿಸೈನ್ ಏನಕ್ಕೆ ಮಾಡೋಕ್ಕೆ ಯಾರ್ಯಾರು ಗೊತ್ತಿದೆಯಾ? ರಾಜೀನಾಮೆ ಕೊಟ್ಟು ಹಿಂದೂ ಕೋರ್ಟ್ ಬಿಲ್ ಅಂತ ಒಂದು ಪ್ರಸ್ತಾಪ ಬಂತು. ಹಿಂದೂ ಕೋರ್ಟ್ ಬಿಲ್ ಏನು ಹೇಳ್ತಿತ್ತಂತೆ, ಮಹಿಳೆಗೂ ಆಸ್ತಿಗೆ ಸಮಾನ ಹಕ್ಕಿರಬೇಕು ಅನ್ನೋ ಒಂದು ಕಾರಣಕ್ಕೆ. ಅದು ಆವಾಗಿನ ಕಾಲದಲ್ಲಿ ಚರ್ಚೆ ಆಯಿತು, ಅದು ಅಕ್ಸೆಪ್ಟ್ ಆಗಲಿಲ್ಲ. ಹಾಗಾಗಿ ಅವರು ರಾಜೀನಾಮೆನೇ ಕೊಟ್ಟರು. ಅಲ್ಲಿಗೆ ಮಹಿಳೆಯರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದು ತೋರಿಸ್ಕೊಡುತ್ತೆ. ಹಾಗಾಗಿ ಭಾಳಷ್ಟು ಅನುಚ್ಛೇದಗಳು, ಭಾಳಷ್ಟು ಆರ್ಟಿಕಲ್ಸ್ಗಳು ಇದ್ದಾವೆ. ಅದು ವುಮನ್ ಎಂಪವರ್ಮೆಂಟ್ನ ಫೋಕಸ್ ಮಾಡುತ್ತೆ. ಅಲ್ಲದೆ ನಮ್ಮ ಸುಪ್ರೀಂ ಕೋರ್ಟ್ ವಿಶಾಖ ಗೈಡ್ಲೈನ್ಸ್ ತಂದಿದೆ. ಏನಕ್ಕೆ ವಿಶಾಖ ಗೈಡ್ಲೈನ್ಸ್ ಬಂತು ಅಂದರೆ, ಡೆಲ್ಲಿ ಗ್ಯಾಂಗ್ ರೇಪ್ನ ಹಿನ್ನೆಲೆಯಲ್ಲಿ ವಿಶಾಖ ಗೈಡ್ಲೈನ್ಸ್ ಫಾರ್ಮ್ ಆಯಿತು. ಅತ್ಯಂತ ಬ್ರೂಟಲ್ ರೇಪ್ ಆಫ್ ಡೆಲ್ಲಿ ಗರ್ಲ್. ಬಸ್ಸಲ್ಲಿ ಚಲನೆ ಆಗ್ತಿದ್ದ ಬಸ್ನಲ್ಲಿ ಆದಂಥ ಘೋರ ರೇಪ್ ಕೇಸ್ ಇಡೀ ದೇಶನೇ ನಿಬ್ಬೆರಗಾಗಿಸ್ಬಿಡ್ತು. ಇಡೀ ದೇಶ ಸಹಿಸೋಕ್ಕಾಗಲಿಲ್ಲ. ನಮ್ಮ ಭಾರತ ದೇಶ ಇದುವರೆಗೂ ನಾವು ಹೆಣ್ಣನ್ನು ಎಷ್ಟು ಗೌರವಿಸ್ತೀವಿ, ಒಬ್ಬ ಲಕ್ಷ್ಮಿ, ಸರಸ್ವತಿ ಈ ಥರ ದೇವರ ಸ್ವರೂಪ ಕೊಟ್ಬಿಟ್ಟು ಪೂಜಿಸುವಂಥ ದೇಶದಲ್ಲಿ ಈ ಥರ ಆಗಿದೆ ಅಂದರೆ ಇಡೀ ದೇಶಕ್ಕೆ ಶಾಕ್ ಆಯಿತು. ಹಾಗಾಗಿ ವಿಶಾಖ ಗೈಡ್ಲೈನ್ಸ್ ಬಂದು ಮಹಿಳೆಯರಿಗೆ ಅತ್ಯುನ್ನತ ಪ್ರೊಟೆಕ್ಷನ್ ಇರಬೇಕು, ಯಾವುದೇ ರೀತಿಯೊಳಗೆ ದೌರ್ಜನ್ಯ ಆಗಬಾರ್ದು ಒಬ್ಬ ಮಹಿಳೆ ಮೇಲೆ ಅನ್ನೋದು ಎಲ್ಲ ಗೈಡ್ಲೈನ್ಸ್ ಫ್ರೇಮ್ ಆಯಿತು. ಆಮೇಲೆ ಪ್ರತಿಯೊಂದು ಕೆಲಸ ಮಾಡೋ ಕಚೇರಿಗಳಲ್ಲಿ ಶಿ ಬಾಕ್ಸ್ ಅಂತ ಸೆಟಪ್ ಮಾಡಿರ್ತೀವಿ. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ ಪ್ಲೇಸ್ ಅನ್ನೋದು ಒಂದು ಬಾಕ್ಸ್, ಅಂದರೆ ಕಂಪ್ಲೇಂಟ್ ಬಾಕ್ಸ್. ವುಮನ್ಗೆ ಹೇಳ್ಕೊಳಕ್ಕೆ ಏನಿದೆ ಆಯಿತು ಅನ್ನೋ ಚೀಟಿಗೆ ಬರೆದ್ಬಿಟ್ಟು ಆ ಡಬ್ಬದೊಳಗೆ ಹಾಕಿದ್ರೆ ಅವಳು, ಆಮೇಲೆ ನಾವು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರ್ತೇವೆ, ನಾವು ಅದನ್ನು ನೋಡಿಬಿಟ್ಟು ಪರ್ಸನಲಾಗಿ ಕರೆಸಿ ನಾವು ಮಾತಾಡಿ ಅವ್ರಿಗೆ ಸಾಲ್ವ್ ಮಾಡ್ತೀವಿ. ಯಾಕಂದರೆ ಎಲ್ಲರಿಗೂ ಹೇಳ್ಕೊಳಕ್ಕೆ ಭಾಳಷ್ಟು ಜನಕ್ಕೆ ನಾಚಿಕೆ ಆಗ್ತಾ ಇರುತ್ತೆ. ಭಾಳಷ್ಟು ರೀತಿ ದೌರ್ಜನ್ಯ ಫೇಸ್ ಮಾಡೋದ್ರಿಂದ ಹೇಳ್ಕೊಳಲ್ಲ ಎಷ್ಟೊಂದು ಜನ. ಅವ್ರು ಹೇಗೆ ಹೊರಗ್ತಾ ಇರ್ತಾರೆ ಒಳಗಡೆ, ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಇಂಟರ್ನಲ್ಲಿ ವಿಲ್ ಅಸಿಸ್ಟ್ ಅವ್ರಿಗೇನು ಕೌನ್ಸಿಲಿಂಗ್ ನಮ್ಮ ಹಂತದಲ್ಲಿ ಮಾಡಿ, ನೆಕ್ಸ್ಟು ನಮ್ಮ ಹಂತದಲ್ಲಿ ಆಗಲಿ ಹಿರಿಯರ ಸಲಹೆ ತೊಗೊಂಡು ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೇನು ಸೂಕ್ತ ಸೊಲ್ಯೂಷನ್ ಕೊಡಬೇಕು ಅದನ್ನು ಕೊಡ್ತೀವಿ ನಾವು. ಇದಾದಮೇಲೆ ಮುಂದುವರೆದು ಮೇಜರ್ ಅಂದರೆ ಇದು ಕಂಪ್ಲೇಂಟ್ಸ್ ಕಮಿಟಿದು ಮಾತಾಡಿದ್ವಿ.
ಯಾವುದೋ ಒಂದು ಪಾಯಿಂಟ್ ಹೇಳಿ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸಡನ್ನಾಗಿ ಈಗ ಜಸ್ಟ್ ಬರೀ ಭಾಳಷ್ಟು ಫೋಕಸ್ ಈಸ್ ಆನ್ ರೇಪ್ ಅಷ್ಟೇ. ರೇಪ್ ಒಂದೇ ಇದು ಜಾಸ್ತಿ ಸಮಾಜಕ್ಕೆ ಇದಾಗ್ತಿದೆ. ಬಟ್ ರೇಪ್ ಅಲ್ಲದೆ ಸಾಕಷ್ಟು ದೌರ್ಜನ್ಯ ಅನುಭವಿಸ್ತಾಳೆ ಒಬ್ಬಳು ಹೆಣ್ಮಗಳು. ಯಾವ ರೀತಿ ಇರ್ಬೋದು ಅಂದರೆ, ಇವಾಗ ಯಾರು ಮುಂಚೆ ಮನೆ 4 ಗೋಡೆ ಮಧ್ಯೆ ಇತ್ತು, ಇವಾಗ ಸೈಬರ್ ಈಗ ಎಂಟರ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೈಬರ್. ನೀವೇನು ಯೂಸ್ ಮಾಡ್ತೀರಿ ಮೊಬೈಲಲ್ಲಿ ದೌರ್ಜನ್ಯ ಅನುಭವಿಸ್ತಾರೆ ಒಬ್ಬಳು ಹೆಣ್ಮಗಳು. ಅಶ್ಲೀಲ ಮೆಸೇಜ್ಗಳು ಕಳಿಸೋದಾಗಿರ್ಬೋದು. ಆಮೇಲೆ ವಾಯರಿಸಮ್ ಅಂತ ಮಾಡ್ತಾರೆ. ಒಂದು ಹೆಣ್ಣಿಗೆ ಗೊತ್ತಿಲ್ಲದಾಗೆ ಕದ್ದು ಮುಚ್ಚಿ ನೋಡೋದು, ಅವಳನ್ನ ಫಿಲ್ಮ್ ಮಾಡೋದು, ರೆಕಾರ್ಡ್ ಮಾಡೋದು. ಮೆಟ್ರೋಗಳಲ್ಲೆಲ್ಲ ಸಂಚಾರ ಮಾಡ್ತಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಗೊತ್ತಿಲ್ಲದಂಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು, ಅದನ್ನು ಅಂತರ್ಜಾಲದಲ್ಲಿ ಇದು ಮಾಡೋದು, ಅಶ್ಲೀಲ ಚಿತ್ರೀಕರಣ ಮಾಡಿ ಇದನ್ನು ತೋರಿಸೋದು. ಇದು ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಸೊ ಮುಂಚೆ ಇತ್ತು 4 ಗೋಡೆ ಮಧ್ಯೆ ಇದ್ದಿದ್ದು, ಇವಾಗ ಇಡೀ ವಿಶ್ವದಾದ್ಯಂತ ಇದಾಗೋ ರೀತಿ ಇದಾಗುತ್ತೆ. ಹಾಗಾಗಿ ಇದೊಂದು ಇಂಟರ್ನ್ಯಾಷನಲ್ ಡೇ ಆಫ್ ವೈಲೆನ್ಸ್, ಪ್ರಿವೆನ್ಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅನ್ನೋದು ಕೇವಲ ಈ ದಿನ ಅಲ್ಲದೆ ಇದೊಂದು ಸುಮಾರು 16 ದಿನಗಳ ಕಾಲ ನಡೀತೆ. ಆಲ್ಮೋಸ್ಟ್ ಡಿಸೆಂಬರ್ 10 ತನಕ ನಡೀತೆ ಗ್ಲೋಬಲಿ. ಈ ದಿನ ಸ್ಪೆಷಲಾಗಿ ಆಚರಣೆ ಮಾಡಿದ್ರು ಡಿಸೆಂಬರ್ 10 ತನಕ ಇದು ಅವೇರ್ನೆಸ್ ನಡೀತಾನೇ ಇರುತ್ತೆ ಥ್ರೂ ಔಟ್ ದ ವರ್ಲ್ಡ್. ಈ ನಿಟ್ಟಿನಲ್ಲಿ ಸೊ ನನ್ನೊಂದು ಸಿಂಪಲ್ ನಮ್ಮಲ್ಲಿ ಕೋರಿಕೆನೇ, ಎಲ್ಲ ಮಹಿಳೆಯರು ನಮಗಿರೋ ರೈಟ್ಸ್ ಬಗ್ಗೆ ಅವೇರ್ನೆಸ್ ತಿಳ್ಕೋಬೇಕು. ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮ ಲಾ ಏನಿದೆ, ನಮ್ಮ ಸುಪ್ರೀಂ ಕೋರ್ಟ್, ನಮ್ಮ ಹೈಕೋರ್ಟ್, ನಮ್ಮ ಸಿವಿಲ್ ಕೋರ್ಟ್ಸ್ ಏನೇನು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಅಟ್ಲೀಸ್ಟ್ ಮಹಿಳೆಯರಿಗೆ ಏನೇನು ಅನ್ವಯಿಸುತ್ತೆ ಅದನ್ನು ನೀವು ಅವೇರ್ನೆಸ್ ಆದರೆ ನೀವು ಎಂಪವರ್ ಆಗ್ತೀರ. ಇದನ್ನು ತಿಳ್ಕೊಂಡು ನೀವು ಸಶಕ್ತರಾಗಿ ಯಾವುದೇ ರೀತಿ ದೌರ್ಜನ್ಯನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ಇನಿಷಿಯಲ್ ಸ್ಟೇಜಲ್ಲೇ ಇದು ಮಾಡಬೇಕು. ಅದೇ ತಾಯಿ ಕಾರ್ಡ್ ಮಾಡಿಸೋ ಹಂತದಲ್ಲೇ ನೀವು ಬಂದು ಅವರಿಗೆ ಇದನ್ನು ಕೊಟ್ಟರೆ ಯು ಕ್ಯಾನ್ ಪ್ರಿವೆಂಟ್. ಅಲ್ಲೇ ಕೇಸ್ ಬುಕ್ ಮಾಡಿ ಒಂದು 2-3 ಕೇಸ್ ಬುಕ್ ಆದರೆ ಬೇರೆ ಅವೇರ್ನೆಸ್ ಬರುತ್ತೆ. ಅವಾಗ ಈ ಥರದ ತಪ್ಪುಗಳು ನಡೆಯಲ್ಲ ಸಮಾಜದಲ್ಲಿ. ಹಾಗಾಗಿ ನೀವೆಲ್ಲ ಎಂಪವರ್ ಆಗಿಬಿಟ್ಟು ಸಶಕ್ತರಾಗಲಿ ಅಂತ ನಾನು ಆಶಿಸ್ತಾ ಇದೊಂದು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಕೂಡ ಹೊಸ ಸ್ವರೂಪನ ಪಡ್ಕೊಳ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತ ನಮ್ಮ ಅಧ್ಯಕ್ಷ ಭಾಷಣ ತಹಶೀಲ್ದಾರ್ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಎಲ್ಲ ನ್ಯಾಯಾಧೀಶರಿಗೆ ಹಾಗೂ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರಲ್ಲಿ ಹಾಸ್ಟೆಲ್ ಇರ್ಬೋದು, ಅಲ್ಲೆಲ್ಲನೂ ಕೂಡ ಹೆಣ್ಮಕ್ಳಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರನೇ ಅಕ್ಕಪಡೆ ಅಂತ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ರಚನೆ ಮಾಡ್ತಾ ಇದ್ದಾರೆ. ಇದು 28ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಹೆಣ್ಮಕ್ಳಿಗೆ ಒಂದು ಧೈರ್ಯ, ವಿಶ್ವಾಸನ ಒಂದು ದುಡಿಯೋಕೆ ಸ್ಥಳದಲ್ಲಿ ಅವ್ರ ಧೈರ್ಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಕ್ಕಪಡೆಯನ್ನ ರಚನೆ ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಈ ತಿಂಗಳು 28ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಅದರ ಎಲ್ಲ ಸದುಪಯೋಗನ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅದರದ್ದು ಒಂದು ಕಾರ್ಯಕ್ರಮನ ನಾವು ಉಪಯೋಗ ಪಡ್ಕೊಂಡ್ರೆ ನಾವು ಒಂದಷ್ಟು ಹೆಣ್ಮಕ್ಳನ್ನ ನಾವು ದೌರ್ಜನ್ಯದಿಂದ ಅವ್ರನ್ನ ಮುಕ್ತಗೊಳಿಸೋದಕ್ಕೆ ಸಾಧ್ಯ. ಹಾಗೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನವೀನ್ ಸರ್ ಮೇಡಮ್ ಸರ್ ಹೇಳಿದ್ದಾರೆ ಎಲ್ಲ ವಿಷಯಗಳ ಬಗ್ಗೆ. ಅದೇ ರೀತಿ ನಾವೇನಂದ್ರೆ ಹೇಳೋದು ಅಂದ್ರೆ, ಈಗ ನಮ್ಮಲ್ಲಿ ಕೇಸಸ್ ಬರುತ್ತೆ, ಏನೇ ಹೇಳಿದ್ರು ಕೊನೆ ಪೊಲೀಸ್ ಸ್ಟೇಷನ್ ಬರುತ್ತೆ. ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಗಂಡ ಹೆಂಡತಿ ಕೇಸ್ ಆದರೆ ಕೌನ್ಸಿಲಿಂಗ್ ಮಾಡ್ತೀವಿ. ಇನ್ನು ಹೆಣ್ಮಕ್ಳ ಕೇಸ್ ಆದರೆ ಬಿಲೋ 18 ಇಯರ್ಸ್ ಆದರೆ ಪೋಕ್ಸೋ ಡೈರೆಕ್ಟ್ ಎಫ್ಐಆರ್ ಮಾಡ್ತೀವಿ. ಈಗ ನಾವೇನು ಅಬ್ಸರ್ವ್ ಮಾಡ್ತೀವಿ, ಆಶಾ ಕಾರ್ಯಕರ್ತರು ಮತ್ತು ಅವೆಲ್ಲ ಸಂಬಂಧಪಟ್ಟಿರೋದಿಲ್ಲ. ಈಗ ತಮಗೇನು ಒಂದು 2 ಮಾತು ಹೇಳಬೇಕು ಅಂತಂದ್ರೆ, ಈಗ ನಾನು ಕಳೆದ 2 ವರ್ಷಗಳಲ್ಲಿ ಏನು ನೋಡಿದ್ದೀನಿ ಅಂದರೆ, ನಮ್ಮಲ್ಲಿ ಪೋಕ್ಸೋ ಕೇಸ್ಗಳಾಗುತ್ತೆ. ಯಾವಾಗ ಆಗುತ್ತೆ? ಮದರ್ ಕಾರ್ಡ್ ಮಾಡಿರ್ತಾರೆ, ತಾಯಿ ಕಾರ್ಡ್ ಮಾಡ್ತಾರೆ. ತಾಯಿ ಕಾರ್ಡ್ ಮಾಡಿದಾಗ ಕೇಸ್ ಆಗೋದಿಲ್ಲ, ಡೆಲಿವರಿ ಆದ್ರೂ ಕೇಸ್ ಆಗುತ್ತೆ. ತಾಯಿ ಕಾರ್ಡ್ ಮಾಡಿದಾಗಲೇ ಗೊತ್ತಾಗುತ್ತೆ ಬಿಲೋ 18 ಅಂತ. ಆಗ ನೀವು ಏನು ಹೇಳೋದಿಲ್ಲ, ಕೇಸ್ ಮಾಡಿಸೋದಿಲ್ಲ. ಆ ಲಾಸ್ಟ್ ಟೈಮ್ ಒಂದು ಕೇಸ್ ಆಗಿದೆ, ಅವ್ರಿಗೆ ಇದು ಈಗಲೂ ಹೇಳೋದಿಲ್ಲ. ನಮ್ಗೆ ಗೊತ್ತಿರೋದು ಒಂದು ಪೋಕ್ಸೋ ಕೇಸ್ ಆಗಿದೆ, ಮ್ಯಾರೇಜ್ ಆಗಿದೆ, ಅರೇಂಜ್ ಮ್ಯಾರೇಜ್ ಆಗಿದೆ, ತಾಯಿ ಕಾರ್ಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಪೋಕ್ಸೋ ಕೇಸಲ್ಲಿ ಬೇಕಾದ್ರೆ ತಮ್ಮನ್ನು ಆರೋಪಿಗಳು ಮಾಡ್ಬೋದು, ಆದ್ರೆ ಮಾಡೋ ಎಲ್ಲ ಎದುರಿಸ್ತಾ ಇಲ್ಲ. ಅವರು ಮಾಡಿ ಹೌದು ಸರ್, ಮಾಡೋದು ಎಲ್ಲರೂ ಲಾಸ್ಟ್ ಟೈಮ್ ಹೇಳಿದ್ವಿ, ಮೇಡಮ್ ಹೇಳಿದ್ವಿ, ಮತ್ತೆ ಕೆಲವರು ಕರೆಸಿ ವಿಟ್ನೆಸ್ ಮಾಡಿದೀವಿ, ಮತ್ತೆ ಬೈದು ಕಳಿಸಿದೀವಿ, ಕೆಲವರು ಸ್ವಲ್ಪ ಜೋರಾಗಿ ಹೇಳಿ ಕಳಿಸಿದೀವಿ. ದಯಮಾಡಿ ಆ ಥರ ಮಾಡಬೇಡಿ. ಮತ್ತೆ ಪರ್ಟಿಕ್ಯುಲರ್ ಆಗಿ KGF ಅಲ್ಲಿ ಆ ಥರ ಕೇಸಸ್ ಜಾಸ್ತಿ ಬಂದಿದೆ, ಸುಮಾರು ಕೇಸ್ಗಳಾಯಿತು. ಮತ್ತೆ ಒಂದು ದೊಡ್ಡ ನ್ಯೂಸ್ ಆಯಿತು, ಪೇಪರ್ಲೆಲ್ಲ ಬಂದು ಸುಮಾರು 95 ಕೇಸ್ ಆಯಿತು ಕೋಲಾರ ಡಿಸ್ಟಿಕಲ್ಲಿ. ನಮ್ಮಲ್ಲಿ 6 ಕೇಸ್ ಆಯಿತು, ನಮ್ಮ ಆರ್ಪೇಟಲ್ಲಿ, ರಾಬರ್ಟ್ಸನ್ ಪೇಟೆಯಲ್ಲಿ. ಇನ್ನು ಹುಡುಗಮ್ಮ ಬೇಸ್ಮಂಗಲೆಲ್ಲ ಸೇರಿ ಜಾಸ್ತಿ ಆಗಿದೆ. ದಯಮಾಡಿ ತಾವು ಗ್ರೌಂಡ್ ಲೆವೆಲ್ ಇರ್ತೀರಾ, ಫೀಲ್ಡಲ್ಲಿ ಇರ್ತೀರಾ, ಮನೆ ತಿರುಗಾಡ್ತೀರಾ, ತಮಗೆ ಗೊತ್ತಿರುತ್ತೆ. ದಯಮಾಡಿ ತಾಯಿ ಕಾರ್ಡ್ ಮಾಡ್ಬೇಕಾದ್ರೆ ನೋಡಿ ಡಾಕ್ಟರ್ಗೆ ಹೇಳಿ, ಅವ್ರು ಆಗಲೇ ಕಡಿಮೆ ಹಾಕೋದು ಉತ್ತಮ. ಎಲ್ಲ ಆದಮೇಲೆ ಆ ಮಗುಗೆ ಪ್ರೀ ಮೆಚ್ಯೂರ್ ಬೇಬಿ ಆಗುತ್ತೆ. ಯಾಕಂದರೆ ಮೆಂಟಲಿನೂ ಮೆಚ್ಯೂರ್ ಆಗಿರೋದಿಲ್ಲ, ಫಿಸಿಕಲಿನೂ ಸ್ಟ್ರಾಂಗ್ ಇರೋದಿಲ್ಲ. 7 ತಿಂಗಳಿಗೆ 6 ತಿಂಗಳಿಗೆ ಮಗು ಆಗುತ್ತೆ, ಇನ್ನೂ ಫಿಸಿಕಲಿ ಫಿಟ್ ಇಲ್ಲ ಹುಡುಗಿ. ಆ ಥರ ಇದ್ದಾರೆ, ಸುಮಾರು ಜನ ಇದ್ದಾರೆ. ದಯಮಾಡಿ ಅದ್ರ ರೀತಿ ಅವಕಾಶ ಮಾಡಿಕೊಡ್ಬೇಡಿ. ಅದೇ ರೀತಿಯಾಗಿ ಇನ್ನು ಮೇಡಮ್ ಅವ್ರು ಹೇಳಿದಂಗೆ ವರ್ಕ್ ಪ್ಲೇಸಲ್ಲಿ ಒಂದು ಕಮಿಟಿ ಇದೆ, ನಮ್ಮ ಪೊಲೀಸ್ ಸ್ಟೇಷನ್ ಸಹ
ಏನು ನಮ್ಮ WPC ಇದ್ದಾರೆ, ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಅವ್ರಿಗೂ ಸಹ ಒಂದು ಕಮಿಟಿ ಮಾಡಿ ಎವ್ರಿ ಮಂತ್ ಪ್ರತಿ ತಿಂಗಳು ಗುರುವಾರದಂದು ಲಾಸ್ಟ್ ಗುರುವಾರದಂದು ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಮಹಿಳೆಯರು ಒಂದು ಸಬ್ ಇನ್ಸ್ಪೆಕ್ಟರ್ನ ಹೆಡ್ ಮಾಡ್ತೀವಿ. ಅದೇ ರೀತಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ, ತಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೂ ಅದೇ ತರ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ದೌರ್ಜನ್ಯಗಳಾದ್ರೆ ಆ ಕಮಿಟಿ ಡಿಸ್ಕಸ್ ಮಾಡಿಕೊಂಡು ಮುಂದಿನ ಈಗ ಮೇಡಮ್ ಹೇಳ್ದಂಗೆ ಯಾವ್ದಾದ್ರು ಕಮಿಟಿಗೆ ನಿಮ್ಮ ಕಮಿಟಿಗೆ ಇಲ್ಲಾಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಕೊಡೋದು ಆ ಥರ ಮಾಡಿ. ಈಗ ನೀವು ಹೆಸರು ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂದ್ರೆ ಸೀದಾ ಸಾಹೇಬ್ರ ಯಾವಾಗಲೂ ಬರೀ ಸ್ಟೇಜೇ ಆಗ್ತಾ ಇದೆ. ಎಲ್ಲರಿಗೂ ಸೇರಿಸ್ಬೇಕು. ಕರೆಕ್ಟು, ಮಹಿಳೆಯರನ್ನು ಗೊತ್ತಾಗಲಿ. ಹೆಂಗ್ ಮಾಡಬೇಕು ಅಂತ ಯೋಚನೆ